ಪ್ರಹಸನಗಳಿದ್ದಾವೆ. ಆ ಪ್ರಹಸನಗಳಲ್ಲಿ ಗೊತ್ತಾಗ್ತದೆ. ಈಗ ನೀವು ನೋಡ್ತಾ ಇರಬಹುದು, ಒಂದು ರೀತಿಯಾಗಿ ಅಲ್ಲ, ಪ್ರತಿ ಒಂದು ಗೂಂಡಾವರ್ತನೆ ಮಾಡುವಂತಹ ಮುಖಾಂತರ ಅಲ್ಲಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಯಾವ ರೀತಿಯಾದಂತಹ ಒಂದು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಆ ಲಾಠಿಗಳನ್ನ ತರುವಂತಹ ಮುಖಾಂತರ ಪೊಲೀಸರನ್ನ ಟಾರ್ಗೆಟ್ ಮಾಡುವಂತದ್ದು, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡುವಂತದ್ದು, ಮತ್ತೆ ಅವರಿಗೆ ಅಸಾಲ್ಟ್ ಮಾಡುವಂತಹ ಮುಖಾಂತರ ನಾವು ಪ್ರತಿಭಟನೆಯನ್ನ ನಿರಂತರವಾಗಿ, ಅಂದ್ರೆ ಅಗ್ರೆಸಿವ್ ಆಗಿ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಈ ರೀತಿಯಾಗಿ ಬಿಂಬಿಸುವಂತಹ ಮುಖಾಂತರ ಕೃತ್ಯವನ್ನ ಮಾಡ್ತಾ ಇರುವಂತಹ ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು. ಇದು ಯಾವುದೋ ಕೂಡ ಇಲ್ಲಿ ನೀಟ್ ವಿದ್ಯಾರ್ಥಿಗಳು, ಅಂದ್ರೆ ಶುದ್ಧವಾದಂತಹ ನೀಟ್ ವಿದ್ಯಾರ್ಥಿಗಳೇನಿದ್ದಾರೆ, ಯಾರು ನೊಂದ ವ್ಯಕ್ತಿಗಳೇನಿದ್ದಾರೆ, ಅವರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡೋದಕ್ಕೆ ಮುಂದಾಗಿಲ್ಲ. ಅವರು ಪ್ರತಿಭಟನೆಯ ಮುಖಾಂತರ, ಶಾಂತಿಯುತ ಪ್ರತಿಭಟನೆ ಮಾಡುವಂತಹ ಮುಖಾಂತರ ತಮಗೆ ಆದಂತಹ ಅನ್ಯಾಯವನ್ನ ಒಂದು ಹೇಳಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಗೂಂಡಾಗಿರಿ ಮಾಡುವಂತಹ ಮುಖಾಂತರ ನಾವು ಕೂಡ ನೊಂದಂತಹ ವ್ಯಕ್ತಿಗಳು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋದು ಎಷ್ಟು ಸರಿ ಅಂತ ಹೇಳಿ ಇಲ್ಲಿ ಸಮರ್ಥನೆಗಳನ್ನು ಕೂಡ ಮಾಡ್ತಾರೆ. ಪೊಲೀಸರು ಈ ರೀತಿಯಾದಂತಹ ಒಂದು ಟ್ರಿಗ್ ಮಾಡಿದ್ರು, ಹೀಗಾಗಿ ನಾವು ಹೊಡೆದಾಟವನ್ನ ಮಾಡಿದ್ವಿ ಅಂತ ಹೇಳಿ. ಆದ್ರೆ ಹೊಡೆದಾಟ ಮಾಡೋದಕ್ಕೆ ಬೇಕಾದ, ಅಂದ್ರೆ ಪೊಲೀಸರು ಟ್ರಿಗ್ ಮಾಡೋದಕ್ಕೆ ಇವರು ಏನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಅಂದ್ರೆ ಇವರು ಯಾವ ರೀತಿ ಪೊಲೀಸರಿಗೆ ಟ್ರಿಗ್ ಮಾಡಿದ್ರು, ಅವರಿಗೆ ಒಂದು ರೀತಿ ಅದಂತಂದ್ರೆ ಸಹಜವಾಗಿಯೇ ಬೇರೆ ಒಂದು ಪದ ಬಳಕೆ ಮಾಡುವಂಥದ್ದು ಮತ್ತೆ ನಿಂದನೆ ಮಾಡುವಂತಹ ಮುಖಾಂತರ ಅವರನ್ನು ಕೂಡ ಟ್ರಿಗ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ. ಆದ್ರೆ ಕೊನೆಗೆ ಯಾವುದು ಆಗದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗುವಂತಹ ಮುಖಾಂತರ ತಮ್ಮ ಒಂದು ಅಜೆಂಡಾ ಏನಿದೆ ಅದನ್ನ ಇದು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಪ್ರತಿಭಟನೆಗೆ ಮೂಲ ಉದ್ದೇಶ ಏನು ಅನ್ನುವಂಥದ್ದು ಇಲ್ಲಿ ಮೊದಲು ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲಿಯವರೆಗೆ ಅಂದ್ರೆ ಸೋನಂ ಏನಿದ್ದಾರೆ, ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ರೀತಿಯಾಗಿ ಶಾಂತಿಯುತವಾಗಿ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಗೂಂಡಾವರ್ತನೆ ನಡೆಸುವಂತಹ ಮುಖಾಂತರ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಕಲ್ಲುಗಳು ಕೂಡ ಒಂದಷ್ಟು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಕಲ್ಲುಗಳನ್ನ ಶೇಖರಣೆ ಮಾಡುವಂತಹ ಒಂದು ಇದನ್ನು ಕೂಡ ಮಾಡಿದ್ದಾರೆ. ಮತ್ತೆ ಲಾಠಿಗಳು ಎಲ್ಲಿ ಬಂತು, ಅಂದ್ರೆ ಅಲ್ಲಿ ಮಾರಕಾಸ್ತ್ರ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ಒಂದಷ್ಟು ವೆಪನ್ಗಳು ಎಲ್ಲಿ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮಲ್ಲ ಮಾಹಿತಿ. MLC ರವಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. ಸರ್, ಈ ಹೋರಾಟ ನೋಡ್ತಾ ಇದ್ರೆ ಇದರ ಉದ್ದೇಶ ಏನು, ಇದರ ಅಜೆಂಡಾ ಏನು? ರವಿಕುಮಾರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸರ್, ಈ ಸಿಜೆಪಿ ಹೋರಾಟ ಮಾಡ್ತಾ ಇದೆಯಲ್ಲ, ಈ ಹೋರಾಟ ನೋಡ್ತಾ ಇದ್ರೆ ಇವರ ಉದ್ದೇಶ, ಇವರ ಅಜೆಂಡಾ ಏನಾಗಿದೆ ಅಂತ ಎಲ್ಲ ಒಂದ್ ಕಡೆ ನಮ್ಗೆ ಇನ್ನೊಂದು ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ ಎಲ್ಲ ಕಣ್ಮುಂದೆ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಇವ್ರ ಬೇಡಿಕೆ ಏನಾಗಿದೆ ಹಾಗಾದ್ರೆ ಅಂತ? ನೋಡಿ, ನಿನ್ನೆ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಸ್ಪಷ್ಟ ಮಾಡಿದೀವಿ, ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡತಕ್ಕಂಥದ್ದೇ ಉದ್ದೇಶ ಆಗಿದೆ ಇವ್ರದ್ದು. ಇವ್ರದ್ದು ಕ್ವಶನ್ ಪೇಪರ್ ಔಟ್ ಆಗಿರೋದೇ ವಿಷಯ ಆಗಿದ್ರೆ ಆ ವಿಷಯನ ಯಾಕೆ ಬಿಟ್ಟಿದ್ದಾರೆ? ಈಗ ರಾಹುಲ್ ಗಾಂಧಿ ಅವರು ಅವ್ರಿಗೆ ಸಪೋರ್ಟ್ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಿಯಾಂಕಾ ವಾಡ್ರಾ ಅವ್ರು ಮಾಡ್ತಾ ಇದ್ದಾರೆ. SP ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜೀನಾಮೆ ಕೊಡಿ ಧರ್ಮೇಂದ್ರ ಪ್ರಧಾನ್. ಈ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಈಡೇರುತ್ತಾ? ಎಲ್ಲದಕ್ಕೂ ರಾಜೀನಾಮೆ ಕೊಟ್ಟರು ಸಮಸ್ಯೆಗಳು ಈಡೇರುತ್ತವ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಮಿನಿಸ್ಟರ್ಸ್ ರಾಜೀನಾಮೆ ಕೊಡಬೇಕು? ಕ್ವಶನ್ ಪೇಪರ್ ಇಲ್ಲಿನೂ ಔಟ್ ಆಗಿತ್ತಲ್ಲ, KPS ಇದು ಕೆಮಿಸ್ಟ್ರಿ ಪೇಪರ್ ಔಟ್ ಆಗಿತ್ತು. ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಯಾಕೆ ಬಿಜೆಪಿನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಏಕೆ ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡಿಲ್ಲ?
ಯಾಕೆ ಲೆಫ್ಟ್ ಆರ್ಗನೈಸೇಷನ್ಸ್ ಸ್ಟೂಡೆಂಟ್ ಆರ್ಗನೈಸೇಷನ್ ಕರ್ನಾಟಕದಲ್ಲೂ ಡಿಮ್ಯಾಂಡ್ ಮಾಡ್ತಾ ಇಲ್ಲ? ಒಂದೇ ಉದ್ದೇಶ, ಇವರಿಗೆ ನರೇಂದ್ರ ಮೋದಿಜಿಯವರನ್ನ ಟಾರ್ಗೆಟ್ ಮಾಡೋದು. ಹಾಗಾಗಿ ಇವರ ಉದ್ದೇಶವೇ ಹೊಟ್ಟೆ ನೋವಿಂದಾಗಿದೆ. ನರೇಂದ್ರ ಮೋದಿಯವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಹಾಗಾಗಿ ಈ ಬೇಡಿಕೆ ಸರಿಯಲ್ಲ. ಮಾತುಕತೆ ಕರೆದ್ರು ಕೂಡ ಮಾತುಕತೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ನಮಗೆ ಟೈಮ್ ಇಲ್ಲ, ನೀವೇ ಬನ್ನಿ. ಒಂದು. ಆಮೇಲೆ ಎರಡನೇದು, ರಾಹುಲ್ ಗಾಂಧಿ ಅವರಿಗೆ ಆಲ್ರೆಡಿ ಚರ್ಚೆ ಮಾಡಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು. ಈಗ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಎನಿ ಟೈಮ್ ಬನ್ನಿ ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೂ ರೆಡಿ ಇಲ್ಲ. ಹಾಗಾಗಿ ಇವ್ರದ್ದು ಏನಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಸರ್, ಈಗ ಹೋರಾಟದ ರೂಪುರೇಷೆ ಯಾವ ರೀತಿ ನಡೆಯಲ್ಲ ಅಂತ ಹೇಳಿದ್ರೆ, ಈ ದೊಣ್ಣೆ, ಕಲ್ಲು, ಬಾಟೆಲು, ಈ ರೀತಿಯಾದಂತಹ ಹೋರಾಟದ ವ್ಯವಸ್ಥೆ ಅಂತ